ಬನಾನಾ ನಿಮಗೆ ಫಸ್ಟ್ ಗ್ರೇಡ್ ಬಂದ್ಬಿಟ್ಟು ನಿಮ್ಗೆ 20 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಯಾವುದು ಜನಕ್ಕೆ ಮಾತಾಡ್ತಿರೋದು G9 ಏಲಕ್ಕಿ ಎಲ್ಲ 20 ರೂಪಾಯಿ ಇರುತ್ತೆ. ನಿಮಗೆ ಥರ್ಡ್ ಗ್ರೇಡ್ ಬಂದ್ಬಿಟ್ಟು ನಿಮ್ಗೆ 5 ರೂಪಾಯಿ ಇರುತ್ತೆ. ಓಕೆ 5 to 6 ರೂಪೀಸ್ ಇರುತ್ತೆ. ಇದನ್ನು ನೀವು ಜಸ್ಟ್ ವೆರಿ ಸಿಂಪಲ್ಲು ಬ್ಲ್ಯಾಂಚಿಂಗ್ ಅಂತ ಮಾಡ್ತಾರೆ. ಬ್ಲ್ಯಾಂಚಿಂಗ್ ಅಂದರೆ ಬಿಸಿನೀರಲ್ಲಿ ಹಾಕೋದಷ್ಟೇ ಫ್ರೂಟ್ನ. ಓಕೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಸಿಪ್ಪೆ ತೆಗಿಬೋದು. ಹೌದು ಹೌದು. ಅದನ್ನು ಪಲ್ಪ್ ಮಾಡಿಬಿಟ್ರೆ ನಿಮ್ಗೆ 100 ರೂಪೀಸ್ ಕೆಜಿಗೆ ಮಾರ್ಬೋದು. ಓಕೆ ಇದಕ್ಕಿಂತ ಡಬಲ್ ಅಲ್ಲ, ನಿಮ್ಗೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಆಯಿತು. ನಿಮ್ಗೆ ಒಂದು ಕೆಲಸ ಅಷ್ಟೇ, ಅದು ಪಲ್ಪ್ ಮಾಡ್ಬೋದು. ಆ ಪಲ್ಪಿಂದ ಯು ಕ್ಯಾನ್ ಡೂ ವೇರಿಯಸ್ ಪ್ರಾಡಕ್ಟ್ಸು. ಬನಾನಾದಿಂದ ಏನು ಮಾಡ್ಬೋದು ಸರ್? ಈಗ ಬಾಳೆ ಎಲೆ ಮಾರ್ತಾರೆ ರೈತರು. ಬನಾನಾ ಪ್ಲ್ಯಾಂಟ್ನೇ ತೊಗೊಂಬಿಟ್ರೆ ನೀವು ಫಸ್ಟ್ ನಿಮಗೆ ಬನಾನಾ ಇದು ಬರುತ್ತೆ, ಏನೋ ಗೊನೆ ಬರುತ್ತೆ, ಅದನ್ನು ನೀವು ಮಾರ್ಕೆಟಲ್ಲಿ ಅದು ಎಲ್ಲರಿಗೂ ಗೊತ್ತು. ಹೌದು. ಆಮೇಲೆ ಎಲೆ ಬರುತ್ತೆ, ಎಲೆನೂ ಮಾರ್ಕೆಟಲ್ಲಿ ಅದು ಗೊತ್ತು. ಆಮೇಲೆ ಯೂಸ್ ಮಾಡದೇ ಇರೋದು ಏನಂದರೆ ತುಂಬ ರೈತರು ಫ್ಲವರು, ಬನಾನಾ ಫ್ಲವರಲ್ಲಿ ಪಿಕಲ್ಸ್ ಮಾಡ್ತೀವಿ. ಹೈ ಡಿಮ್ಯಾಂಡ್ ಪ್ರಾಡಕ್ಟ್ ಅದು. ಇಟ್ಸ್ ಎ ಯೂನಿಕ್ ಪ್ರಾಡಕ್ಟ್. ಪಲ್ವರೈಸರ್ ಇದೆ, ಅದು ಹೇಳಿದ್ನಲ್ವಾ 15,000 ಅದರಲ್ಲಿ ಎಲ್ಲ ಕೆಲಸ. 15,000 ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಆದಾಯ ಮಾಡ್ಬೋದು. ನಾವೇನು ಸೇಲ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಕಮ್ಸ್ ಟು ಸ್ಟೆಮ್. ಓಕೆ ನೀವು ಸ್ಟೆಮ್ಮಲ್ಲಿ ಒಳಗಡೆ ಒಂದು ಟ್ಯೂಬ್ ಥರ ಇರುತ್ತೆ. ಹೌದು. ಸೊ ಆ ಟ್ಯೂಬಿಂದ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದು ಸ್ಟೆಮ್ ಇರುತ್ತಲ್ವಾ, ಅದರಿಂದ ನಿಮ್ಗೆ ಏನಿಲ್ಲ ಅಂದರೂ 1.5 ಇಂದ 2 ಲೀಟರ್ ಜ್ಯೂಸ್ ಬರುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.